ಎಲ್ಲರಿಗೂ ನಮಸ್ಕಾರ. CK Angry Food ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಬ್ಬಕ್ಕಿ ಇಡ್ಲಿ ಮತ್ತು ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲು ಸಬ್ಬಕ್ಕಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಟ್ಲಿಗೆ 1 ಕಪ್ ಸಬ್ಬಕ್ಕಿ, ಇದನ್ನು ನೀರು ಹಾಕಿ ಚೆನ್ನಾಗಿ ಒಂದು 5-6 ಅವರ್ ನೆನೆಸ್ಕೊಳ್ಳಿ. ಈಗ ಇನ್ನೊಂದು ಬಟ್ಲಿಗೆ 1 ಕಪ್ ರವೆ, ನಾನು ಸಣ್ಣ ರವೆ ತೊಗೊಂಡಿದ್ದೀನಿ. ಆಮೇಲೆ ನೆನೆಸಿರೋ ಅಂಥ ಸಬ್ಬಕ್ಕಿ, ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ನಾನು 1 ಕಪ್ ಮೊಸರು. ರವೆ ಎಷ್ಟು ತೊಗೊಂಡಿರ್ತೀರೋ ಮೊಸರು ಅಷ್ಟೇ ತೊಗೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ, ಸಬ್ಬಕ್ಕಿ, ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ಈಗ ಇದನ್ನು ಮುಚ್ಚಿಡಿ, ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ನೋಡಿ, ಈ ಥರ ರವೆ ಎಲ್ಲ ಮೊಸರೆಲ್ಲ ಎಳ್ಕೊಂಡು ಚೆನ್ನಾಗಿ ಹದವಾಗಿ ಬಂದಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಇದನ್ನು ಇಡ್ಲಿ ಹಿಟ್ಟು ಅದಕ್ಕೆ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಸಣ್ಣಕ್ಕೆ ಹಚ್ಚಿರುವಂಥ ಸಬ್ಬಸಿಗೆ ಸೊಪ್ಪು, ಒಬ್ಬೊಬ್ಬರು ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ, ಸೂಪರಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ 1 ಚಿಟಿಕೆ ಸೋಡಾ, ಅಡುಗೆ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇನ್ನೊಂದು ಸ್ವಲ್ಪ ನೀರು ಇಡಿಸುತ್ತೆ, ನೀರು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಇಡ್ಲಿ ಹಿಟ್ಟು ಅದಕ್ಕೆ ಬರಬೇಕು, ಅಲ್ಲಿ ತನಕ ಆ ಥರ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಹದ ಬರಬೇಕು. ನೋಡಿ, ಇಡ್ಲಿ ಹಿಟ್ಟು ಅದಕ್ಕೆ ಬಂದಿದೆ. ಇವಾಗ ಇಡ್ಲಿ ತಡೆಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ, ಯಾಕೆಂದರೆ ಇಡ್ಲಿ ಅಂಟಲ್ಲ ಅವಾಗ. ಈಗ ಸ್ವಲ್ಪನೇ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳಿ ಅದಕ್ಕೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಒಂದ್ಸಲಿ ನೀವು. ಈಗ ನೋಡಿ, ನಾನು ಎಲ್ಲ ತಡೆಗೂ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನ. ಈಗ ಇದನ್ನು ಇಡ್ಲಿ ಪಾತ್ರೆ ಒಳಗೆ ಇಡ್ತಾ ಇದ್ದೀನಿ. ಈಗ ಲಿಡ್ ಮುಚ್ಚಿ ಒಂದು 15 ನಿಮಿಷ ಇದನ್ನು ಬೇಯಿಸ್ಬೇಕು. ಅಷ್ಟರಲ್ಲಿ ನಿಮಗೆ ಕೆಂಪು ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಅದಕ್ಕೆ ಹುರ್ಗಡ್ಲೆ, ಕಾಯಿ ತುರಿ, ಆಮೇಲೆ ಸ್ವಲ್ಪ ಕರಿಬೇವು, ಖಾರಕ್ಕೆ ಒಣಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಇದಿಷ್ಟು ಬೇಕು. ಈಗ ಒಂದು ಮಿಕ್ಸಿಗೆ ಸ್ವಲ್ಪ ಫಸ್ಟು ಕಾಯಿ ತುರಿ, ಆಮೇಲೆ ಹುರ್ಗಡ್ಲೆ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕರಿಬೇವು, ಖಾರಕ್ಕೆ ಒಣಮೆಣಸಿನ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅದು ರುಚಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ, ಚಟ್ನಿ ಚೆನ್ನಾಗಿರಲ್ಲ. ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಈಗ ಆಗಿದೆ. ನೋಡಿ, ಈ ಥರನೇ ರುಬ್ಕೋಬೇಕು, ತರ್ತರಿಯಾಗೆ. ತುಂಬ ನೈಸಾಗಿ ರುಬ್ಬಬೇಡಿ, ಚಟ್ನಿ ಚೆನ್ನಾಗಿರೋಲ್ಲ. ಈಗ ಇಡ್ಲಿ ಬೆಂದಿದೆ, ನೋಡೋಣ. ನೋಡಿ, ಸಬ್ಬಕ್ಕಿ ಇಡ್ಲಿನೂ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಪಾತ್ರೆಯಿಂದ ಹೊರಗೆ ತೆಗಿತೀನಿ. ನೋಡಿ, ಇಡ್ಲಿ ಸೂಪರಾಗಿ ಬೆಂದಿದೆ ಇವಾಗ ಎಲ್ಲ ಇಡ್ಲಿನೂ. ಈಗ ತೆಗೆದು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸಬ್ಬಕ್ಕಿ ಇಡ್ಲಿ. ನೋಡಿ, ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿ ಮತ್ತು ಕೆಂಪು ಚಟ್ನಿ ರೆಡಿಯಾಗಿದೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು, ಇಲ್ಲ ಮಧ್ಯಾಹ್ನಕ್ಕೂ ಮಾಡ್ಕೋಬೋದು. ಹಾಗೆ ನನ್ನ ವಿಡಿಯೋನ ಲೈಕು ಶೇರ್ ಮಾಡಿ
ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಸೂಪರಾಗಿರೋ ವೀಡಿಯೋಗಳು ಬರ್ತಾ ಇರುತ್ತೆ. ಇದೇ ಥರ ರವೆ ಇಡ್ಲಿನೂ ಮಾಮೂಲಿ ಇಡ್ಲಿನೂ ಮಾಡಿದ್ದೀನಿ ನೋಡಿ, ಡಿಸ್ಕ್ರಿಪ್ಷನಲ್ಲೂ ಇದೆ, ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.